ಹಾಯ್ ಹಲೋ ಗೈಸ್, ನಮಸ್ಕಾರ. ನಾನು ನಿಮ್ಮ ಕಿರಿಕಿರು ಮಾತಾಡ್ತಿರೋದು. ಎಲ್ಲರೂ ನಿಮ್ಮಂತರ ಸಹಕಾರ ಕೊಟ್ಟು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ, ಥ್ಯಾಂಕ್ ಯು. ಇವತ್ತು ಈ ಮಟ್ಟಿಗೆ ಬಂದಿದ್ದೀನಿ. ಇನ್ನೂ ಬೆಳಿಬೇಕು, ಬೆಳೆಸ್ತೀರಾ ಅಂತ ಒಂದು ಕಾನ್ಸೆಪ್ಟ್ ಇದೆ ನನಗೆ. ಇವತ್ತು ಟಾಪಿಕ್ ಏನಪ್ಪ ಅಂದರೆ ಹೆಣ್ಮಕ್ಳ ಬಗ್ಗೆ ಟಾಪಿಕ್ಕು. ಹೆಣ್ಮಕ್ಳು ಏನೋ ಒಂದು ಸಾಧನೆ ಮಾಡಬೇಕು, ಏನೋ ಒಂದು ಸಾಧಿಸ್ಬೇಕು, ಮನೇಲಿ ಕೊಟ್ಕೊಂಡು ನಾವು ಒಂದು ಸಂಸಾರಕ್ಕೆ ಯೂಸ್ಫುಲ್ ಆಗಬೇಕು ಅಂತೇನೋ ಒಂದು ಸಾಧನೆ ಇಟ್ಕೊಂಡು ಸಾಧನೆ ಮಾಡಬೇಕು ಅಂತ ಬಂದು ಈಗ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಅವ್ರ ಕಷ್ಟಕ್ಕೆ ಏನೋ ಒಂದು ಮಾಡಿಕೊಂಡು ಲೈವ್ ಮಾಡಿಕೊಂಡು ಅವ್ರ ಟೈಮ್ ಪಾಸ್, ಅವ್ರ ಬೇಜಾರು ಕರೆಯೋದಕ್ಕೋಸ್ಕರ ಬಂದು ಲೈವ್ ಮಾಡ್ತಿದ್ದಾರೆ. ಅದರಲ್ಲಿ ಈ ಕೆಲವು ಪುಂಡು ಪೋಖ್ರಿಗಳಿದಾರಲ್ಲ, ಅವ್ರದ್ದು ತುಂಬ ಕೋಟ್ಲೆ ಆಗಿಬಿಟ್ಟಿದೆ. ಏನಪ್ಪ ಅಂದರೆ ಅವ್ರ ಪಾಡಿಗೆ ಯಾರೋ ನಿಮ್ಮ ಕೈಯಲ್ಲಿ ಆದರೆ ಒಂದು ಸಪೋರ್ಟ್ ಮಾಡಿ ಬೆಳೆಯೋದಕ್ಕೆ ಅವಕಾಶ ಮಾಡ್ಕೊಳ್ಳಿ. ಯಾಕೆ ನಿಮ್ಮನೆ ಹೆಣ್ಮಕ್ಳು ಅಲ್ವಾ, ಬೇರೆ ಹೆಣ್ಮಕ್ಳು ಮಾತ್ರ ಹೆಣ್ಮಕ್ಳ? ಯಾಕೆ ಒಂದು ಹೆಣ್ಣನ್ನ ಒಂದು ಪೂಜಿಸಿ ಪ್ರೇಮ ದೃಷ್ಟಿಯಿಂದ ನೋಡಿ, ಕಾಮ ದೃಷ್ಟಿಯಿಂದ ಯಾಕೆ ನೋಡ್ತಿದ್ದೀರಾ? ಈಗ ನಿಮ್ಮನೆ ಹೆಣ್ಮಕ್ಳಾದ್ರೆ ನಿಮ್ಮನೆ ಹೆಣ್ಮಕ್ಳು, ಬೇರೆ ಹೆಣ್ಮಕ್ಳಾದ್ರೆ ಹೆಣ್ಮಕ್ಳಲ್ವಾ? ಅವ್ರೇನಾದ್ರು ಬೇರೆ ಥರ ಕಾಣಿಸ್ತಾರೆ ನಿಮ್ಮ ಕಣ್ಣಿಗೆ? ಯಾಕೆ ಈ ಥರ ಇದು ಮಾಡ್ತಿದ್ದೀರಾ? ಎಲ್ಲರೂ ನೋಡಿ, ನಾನು ತುಂಬ ಲೈವಲ್ಲಿ ನೋಡಿದೆ, ತುಂಬ ಬ್ಯಾಡ್ ಮೆಸೇಜಸ್ಸು ಓದೋಕ್ಕೆ ಕೂಡ ಆಗಲ್ಲ, ಓದೋಕ್ಕೂ ಒಂಥರ ಮುಜುಗರ. ಯಾಕಂದರೆ ನನಗೆ ಒಂದು ನೋಡಿಬಿಟ್ಟು ತುಂಬ ಬೇಜಾರಾಯಿತು. ಅದಕ್ಕೆ ನಾನು ಕೆಲವು ಲೈವಲ್ಲಿ ನನ್ನ ನಂಬರ್ ಹಾಕ್ತೆ, ನಿಮ್ಗೇನಾದ್ರು ತಾಕದಿದ್ದರೆ ಈ ನಂಬರ್ ಕಾಲ್ ಮಾಡಿ ಮಾತಾಡೋಣ ಅಂತೇಳಿ ನಾನು ತುಂಬ ಇದು ಮಾಡಿದೆ. ನೋಡಿ, ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಗಾಯ್ಸ್. ಯಾರಾದರೂ ಹೆಣ್ಣು ಅನ್ನೋದು ಒಂದು ಪೂಜಿಸಿ ಪ್ರೇಮಿಸಿ ಹೆಣ್ಣಿನ. ನಿಮ್ಮ ಕೈಲಾದರೆ ಸಪೋರ್ಟ್ ಮಾಡಿ, ಸಹಕಾರ ಕೊಡಿ, ಬೆಳೆಯೋದಕ್ಕೊಂದು ಅವಕಾಶ ಮಾಡಿಕೊಡಿ ಗಾಯ್ಸ್. ಈ ಥರ ಎಲ್ಲ ಇದು ಮಾಡೋಕ್ಕೆ ಹೋಗಬೇಡಿ. ಯಾರ ಮನೆ ಹೆಣ್ಮಕ್ಳಾದರೂ ಹೆಣ್ಮಕ್ಳೇ. ಈಗ ಯಾರೋ ಒಬ್ಬ, ನಾನೇ ಸಪೋಸ್ ನನ್ನೇ ಇಟ್ಕೊಳ್ಳಿ, ಎಕ್ಸಾಂಪಲ್ ಆಗಿ ಸಪೋಸ್ ನನ್ನೇ ಇಟ್ಕೊಳ್ಳಿ. ನಾನು ಈಗ ನಿಮ್ಮ ಮನೆ ಹೆಣ್ಮಕ್ಳನ್ನ ಚುಡಾಯಿಸ್ಬಿಟ್ಟು ಅಲ್ಲಿಗೆ ಬರ್ತೆ ಇಲ್ಲಿಗೆ ಬರ್ತೆ ಅಂತ ಕರೆದ್ರೆ, ನೀನು ಉಪ್ಪು ಖಾರ ತಿನ್ನೋವಂಥ ಹುಡುಗ ಆಗಿರಲಿ, ಯಾರಾದರೂ ಆಗಿರಲಿ, ರಿಯಾಕ್ಟ್ ಆಗುತ್ತಾ ಆಗಲ್ವಾ? ನಿಮ್ಮ ಬಾಡಿಯಲ್ಲಿ ಬ್ಲಡ್ಡು ಯಾರಿಗಾದ್ರೂ ಕುದಿಯುತ್ತೆ. ಅದೇ ಥರ ಅವ್ರ ಮನೆ ಹೆಣ್ಮಕ್ಳಿಗೂ ಅದೇ ಥರ ಗಂಡಸ ಏನೋ ಇದ್ದರೆ ಅವ್ರಿಗೂ ಇದೇ ಥರ ರಿಯಾಕ್ಟ್ ಆಗ್ತಾರೆ. ದಯವಿಟ್ಟು ಗೈಸ್ ನೋಡಿ, ಯಾರು ಈ ಥರ ಮೆಸೇಜಸ್ ಇಡಕ್ಕೆ ಹೋಗ್ಬೇಡಿ. ಇಡಂಗಿದ್ರೆ ನಾನು ಫೇಸ್ ಮಾಡ್ತೀನಿ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ. ಅದಕ್ಕಂತ ತುಂಬ ಕಾನೂನುಗಳು ಬಂದಿದೆ. ಈಗ ಆ ಕಾನೂನು ಪ್ರಕಾರ ಹೋಗುತ್ತೆ, ಸೈಬರ್ ಕಂಪ್ಲೇಂಟ್ ಏನೋ ಒಂದು ಆಗುತ್ತೆ. ಬಟ್ ಹೆಣ್ಮಕ್ಳಿಗೆ ಈ ಥರ ಕ್ರಮಶಿಕ್ಷೆಯನ್ನು ನೀಡಕ್ಕೆ ಹೋಗ್ಬೇಡಿ. ದಯವಿಟ್ಟು ಅವರು ಹೆಣ್ಮಕ್ಳ ಮನಸ್ಸು ನೋಯಿಸಕ್ಕೆ ಹೋಗ್ಬೇಡಿ. ನೋಡಿ ಗೈಸ್, ಇದು ತುಂಬ ಬೇಜಾರಾಗ್ತಿದೆ, ತುಂಬ. ಯಾಕಂದರೆ ಅರ್ಲಿ ಮಾರ್ನಿಂಗು ಒಂದು ಹೆಣ್ಣು ಮಗು ಲೈವ್ ಹೋಗಿದ್ದೆ. ಆ ಹೆಣ್ಮಗು ಲೈವ್ಗೆ ಎದ್ದಿದ ತಕ್ಷಣ ಲೈವ್ ಹೋಗಿ ನೋಡಿದ ತಕ್ಷಣ ಕೆಟ್ಟ ಮೆಸೇಜಸ್ಸು ತುಂಬ ಇರಿಟೇಷನ್ ಆಯಿತು ನನಗೆ. ಯಾಕಂದರೆ ಒಂದು ಸೆಕೆಂಡು ನನಗೆ ಏನು ಮಾಡಬೇಕು, ಏನಕ್ಕೆ ಈ ಪ್ರಪಂಚ ಇರೋದು 3 ದಿವಸ ಗೈಸ್. ಆ 3 ದಿವಸದಲ್ಲಿ ಏನಾದರೂ ಒಂದು 2 ದಿವಸ ನಿಮಗೆ ಯಾರಿಗಾದ್ರೂ ನಿಮ್ಮ ಕೈಲಾಗಿದ್ದು ಒಂದು 3 ಸಹಾಯ ಮಾಡಿ, ಆ 3ಗೆ ಇನ್ನೊಂದು 3 ಸಹಾಯ ಮಾಡೋಕ್ಕೆ ಹೇಳಿ. ಆ 3 ಹಂಗೆ ಬೆಳೀತಾ ಒಬ್ರಿಗೊಬ್ರು ಯೂಸ್ಫುಲ್ ಮಾಡ್ಕೊಂಡು ಹೋಗಿ ಗೈಸ್. ನೀವು ಬೆಳೀರಿ, ಬೆಳೆಯೋರ್ಗೆ ಅವಕಾಶ ಮಾಡಿಕೊಡಿ. ಯಾಕ ನೀವು ಬೆಳೆಯಲ್ಲ, ಬೆಳೆಯೋರ್ಗೆ ಅವಕಾಶ ಮಾಡಿಕೊಡಲ್ಲ ಅಂದರೆ ಈ ಥರ ಇರಬಾರ್ದು ಗೈಸ್. ಹೊಟ್ಟೆ ಕಿಚ್ಚು ಅನ್ನೋದು ಇರಬಾರ್ದು. ಯಾರೊಬ್ರು ನಮಗೆ ಆಗಿಲ್ವಾ, ನಮಗೆ ಬೆಳೆಯೋಕ್ಕಾಗಲಿಲ್ವಾ, ಯಾರೊಬ್ರು ಬೆಳೀತಾರೆ ಅಂತ ಬೆಳೆಯೋರ್ಗೆ ಅವಕಾಶ ಕೊಡಿ. ಆ ಅವಕಾಶ ಬೆಳೆಯೋರ್ನ ತುಳ್ಕೊಂತ ಹೋಗ್ತಿದ್ದಾರೆ. ಇದೇನ ನಾವು ಕಲ್ತಿರೋ ಒಂದು ಸಂಸ್ಕೃತಿ. ಇವತ್ತು ನೋಡಿ, ಹೊರ ರಾಜ್ಯದಲ್ಲಿ ಯಾವ ಥರ ಹೊಟ್ಟೆ ಕಿಚ್ಚು ನನ್ನ ಮಕ್ಕಳು ಪಾಕಿಸ್ತಾನಲ್ಲಿ ಸಾಯ್ತಾ ಇದ್ದಾರೆ. ಇವತ್ತು ನಮ್ಮ ನರೇಂದ್ರ ಮೋದಿ ಅವರು ಇಲ್ಲ ಅಂದಿದ್ರೆ ನಮ್ಮ ದೇಶ ಅಲ್ಲೋಲ ಕಲ್ಲೋಲ ಆಗ್ಬಿಡ್ತಾ ಇತ್ತು ಗೈಸ್. ಇವರು ಪ್ರಧಾನಿ ಮೋದಿಯವರು ಈ ವಯಸ್ಸಲ್ಲೇನು ಇಷ್ಟೊಂದು ಕಷ್ಟಪಟ್ಟು ಮಾಡ್ತೀರಂದ್ರೆ ಆ ಯಪ್ಪ ಏನಾದರೂ ಹೊತ್ಕೊಂಡು ಹೋಗ್ತಾನ? ಯಾವುದಿಲ್ವಲ್ಲ. ನಮ್ಮ ದೇಶಕ್ಕೋಸ್ಕರ, ನಮ್ಮ ದೇಶ ಚೆನ್ನಾಗಿರಲಿ, ನಮ್ಮ ಪೀಪಲ್ಸ್ ಚೆನ್ನಾಗಿರಲಿ ಅಂತ ಇಷ್ಟು ಮಾಡಿ, ಈ ವಯಸ್ಸಲ್ಲಿ ಇಷ್ಟೊಂದು ಪ್ರೆಷರ್ ತಗೊಂಡಿದ್ದಾರೆ ಅಂದರೆ ಅದು ನಾವು ಚೆನ್ನಾಗಿರಲಿ ಅಂತ ಗೈಸ್. ನಮ್ಮ ಗಾಂಧೀಜಿಯವರು 1975ರಲ್ಲಿ ಸ್ವಾತಂತ್ರ್ಯ ತಂದುಕೊಟ್ರು. ಹೆಣ್ಣು ಮಕ್ಕಳಿಗೆ ಮಧ್ಯರಾತ್ರಿಯಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆ, ಓಡಾಡ್ಬೋದು ಫ್ರೀಡಮ್ ಆಗಿ ಅಂತ ಸ್ವಾತಂತ್ರ್ಯ ತಂದುಕೊಟ್ರು ಗಾಯ್ಸ್. ಸ್ವಾತಂತ್ರ್ಯ ತಂದುಕೊಟ್ರು. ಈ ಪುಂಡು ಪೋಖ್ರಿ ಕಾಮುಕರು ಇದ್ದಾರಲ್ಲ, ಆ ನನ್ನ ಮಕ್ಕಳಿಂದ ನಮ್ಮ ಹೆಣ್ಮಕ್ಳು ತಪ್ಸ್ಕೊಳಕ್ ಆಗ್ತಾ ಇಲ್ಲ. ಈ ಕೆಟ್ಟ